ಅಯ್ಯೋ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾವು ಮುರುಡೇಶ್ವರ ಇಂದ ಧರ್ಮಸ್ಥಳಕ್ಕೆ ನಿನ್ನೆ ನೈಟೇ ಬಂದ್ವಿ. ರೂಮ್ ಎಲ್ಲೂ ಸಿಗ್ಲಿಲ್ಲ, ಹಂಗಾಗಿ ಕಾರಲ್ಲೇ ಮಲ್ಕೊಂಡು ಬೆಳಗ್ಗೆ ನಾವು ಮುಡಿ ಕೊಡೋದಕ್ಕೆ ಹೋಗಿದ್ವಿ. ಮುಡಿ ಕೊಟ್ಟಾದ್ಮೇಲೆ ನಮ್ಗೆ ರೂಮ್ ಸಿಕ್ತು. ಇಬ್ರು ಬೋಡ ಆಗೋರೆ, ಅವನು ಬೋಡ ಅವಳು ಬೋಡಿ. ಹಾಯ್ ಮಾಡ್ರಿ ಎಲ್ಲ. ಹಸ್ಬೆಂಡ್ ರೆಡಿ ಆಗ್ತಾರೆ. ಆಲ್ಮೋಸ್ಟ್ 2 ಅವರ್ ನೈಟ್ ಹುಡುಕಿದ್ದಾರೆ, ಎಲ್ಲೂ ಕೂಡ ರೂಮ್ ಸಿಕ್ಕಿರ್ಲಿಲ್ಲ. ಸೊ ಹಂಗಾಗಿ ನೈಟೇ ಕಾರಲ್ಲಿ ಮಲ್ಕೊಬಿಟ್ಟಿದ್ವಿ. ಮಕ್ಳನ್ನ ಹಿಡ್ಕೊಂಡು ನೈಟ್ ಹೊತ್ತು ಕಾರಲ್ಲಿ ಮಲ್ಕೊಳ್ಳೋದಂದ್ರೆ ತುಂಬಾ ಕಷ್ಟ. ಅದಾದ್ಮೇಲೆ ಈ ಒಂದು ಪ್ಲೇಸ್ ಅಲ್ಲಿ ರೂಮ್ ಮಾಡಿದ್ವಿ. ರೂಮ್ ನಾರ್ಮಲ್ ಆಗಿ ಓಕೆ ಅನ್ನೋ ತರ ಇತ್ತು. ಸೊ ಹಂಗಾಗಿ 2 ಅವರ್ ಅಷ್ಟೇ ನಾವು ರೂಮ್ ನ ತಗೊಂಡಿದ್ವಿ. ಇವಾಗ ಎಲ್ಲ ಪ್ಯಾಕ್ ಮಾಡ್ಕೊಂಡು ಚೆಕ್ಔಟ್ ಆಗ್ತಾ ಇದ್ವಿ. ದೇವಸ್ಥಾನ ಹತ್ರ ಹೋಗ್ಬೇಕಲ್ವಾ, ಸೊ ಹಂಗಾಗಿ ನನ್ನ ಹಸ್ಬೆಂಡ್ ಅಲ್ಲಿ ಕೀ ಕೊಡೋದಕ್ಕೆ ಹೋಗಿದ್ರು. ನಾವಿಲ್ಲಿ ಆಚೆ ಕಡೆ ವೇಟ್ ಮಾಡ್ತಾ ಇದ್ವಿ. ನೋಡಿದೀನಿ ಅವಾಗ. ಅಲ್ಲಿ ಪಾರ್ಕಿಂಗ್ ಮಾಡ್ಬರ್ಬೇಕಾ? ಇದೆಲ್ಲ ರಥ ಅಲ್ಲ, ತೇರು ಇಷ್ಟೊಂದಿದಾವ. ಹಳೇದಿರೋದೆಲ್ಲ ಎಲ್ಲ ಸಪ್ರೇಟು. ಇದು ಫ್ಲೈಟ್ ವಿಮಾನ ಇತ್ತಲ್ಲ ಚಿಕ್ಕದು, ಇದೆಯಾ ಅದು? ಎಕ್ಸಿಬಿಷನ್ಗೆ ಇಟ್ಟಿದ್ರ. ಹಾಯ್ ಫ್ರೆಂಡ್ಸ್, ನಾವಿವಾಗ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ತುಂಬಾನೇ ರಶ್ ಇತ್ತು. ನೆನ್ನೆ ನೈಟ್ ಬಂದಿದ್ದು ನಾವು, ರೂಮ್ ಎಲ್ಲೂ ಸಿಗ್ಲಿಲ್ಲ, ಹಾಗಾಗಿ ಕಾರಲ್ಲೇ ಮಲ್ಕೊಂಡ್ವಿ. ಇವಾಗ ಬೆಳಗ್ಗೆ ಸ್ನಾನ ಎಲ್ಲ ಮಾಡ್ಬೇಕಿತ್ತಲ್ಲ, ಸೊ ಹಂಗಾಗಿ ರೂಮ್ ಮಾಡಿದ್ವಿ. ಸೊ ಇವಾಗ ರೆಡಿ ಆಗಿದ್ದೀವಿ ಸಿಂಪಲ್ ಆಗಿ. ಹಾಗೆ ಬೆಳಗ್ಗೆನೆ ಮುಡಿ ಎಲ್ಲ ಕೊಟ್ಬಿಟ್ವಿ ಇವರಿಗೆ. ಮುಡಿ ಕೊಟ್ಟು ಅದಾದ್ಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ಗಾಡಿ ಇಲ್ಲೇ ಪಾರ್ಕ್ ಮಾಡೋದಕ್ಕೆ ಬಂದಿದ್ವಿ. ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ದೇವ್ರ ದರ್ಶನ ನಿಮಗೂ ಕೂಡ ಮಾಡಿಸ್ತೀನಿ. ಸೊ ಇವತ್ತಿನ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ಹೂವು ತಕ್ಕೊಟ್ರು. ಮಲ್ಗೆ ಹೂವು ಇಲ್ಲೂ ಬಂದಿರಲಿಲ್ಲ, ಸೊ ಹಂಗಾಗಿ ಇದು ಒಂಥರ ಕಣಗ್ಲು ಹೂವು ಥರ ಇತ್ತು, ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ಇದನ್ನ ಮುಡ್ಕೊಂಡು ಇವಾಗ ದೇವಸ್ಥಾನ ಹತ್ರ ರೀಚ್ ಆದ್ವಿ. ದೇವಸ್ಥಾನ ಅಂತೂ ತುಂಬಾ ಅಂದ್ರೆ ತುಂಬಾ ದಿನ ಆಗಿತ್ತು ನೋಡ್ಬಿಟ್ಟು. ಆಲ್ಮೋಸ್ಟ್ ನನ್ನ ಮಗಳಿಗೆ ಅನ್ನ ಪ್ರಸಾದ ಮಾಡ್ಸಕ್ಕೆ ನಾವು ಬಂದಿದ್ದು. ಒಂದು 6 ತಿಂಗಳಿದ್ಲು ಅವಳು, ಅವಾಗ ಬಂದಿದ್ದು. ಅದಾದ್ಮೇಲೆ ಇವಾಗ್ಲೇ ಬರ್ತಾ ಇರೋದು. ಇವಾಗಂತೂ ತುಂಬಾನೇ ಚೇಂಜ್ ಆಗ್ಬಿಟ್ಟಿದೆ. ಹಾಗೆ ನನ್ನ ಹಸ್ಬೆಂಡ್ ಇಲ್ಲಿ ತೋರಿಸ್ತಾ ಇದ್ರು ನೋಡಿ, ಈ ರೀತಿ ರೂಮಲ್ಲೆಲ್ಲ ಫಸ್ಟ್ ಕುತ್ಕೊಳ್ಳೋದು, ಈ ತರ ಚೇರ್ಸ್ ಎಲ್ಲ ಇಟ್ಟಿರ್ತಾರೆ ಅಂತ ಹೇಳ್ತಾ ಇದ್ರು. ಸೊ ನೋಡ್ಬೋದು ಈ ರೀತಿ ಡಿವೈಡ್ ಮಾಡಿರ್ತಾರೆ. ಸೊ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್. ನಾವು ಬಂದು ತುಂಬಾ ದಿನ ಆಯ್ತಲ್ಲ, ಹಂಗಾಗಿ ನಮ್ಗೆ ಇದು ಒಂಥರ ಹೊಸ್ದಾಗಿ ಕಾಣಿಸ್ತಾ ಇತ್ತು. ಸೊ ಇಲ್ಲಿಂದ ಡೈರೆಕ್ಟ್ ಆಗಿ ಬಿಟ್ರು. ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು. ಹಾಗೆ ಮಳೆನೂ ಕೂಡ ಜಾಸ್ತಿನೇ ಬರ್ತಾ ಇತ್ತು. ಅದಾದ್ಮೇಲೆ ನಾವು ಪ್ರಸಾದ ತಿನ್ಲಿಕ್ಕೆ ಬಂದ್ವಿ. ಪ್ರಸಾದನೂ ಅಷ್ಟೇ, ಇಲ್ಲಿ ಡೈನಿಂಗ್ ಹಾಲ್ ತುಂಬಾ ದೊಡ್ಡದಾಗಿತ್ತು. ಪ್ರಸಾದ ಎಲ್ಲ ತಿನ್ಕೊಂಡು ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಅದಾದ್ಮೇಲೆ ಹೊರಗಡೆ ಈ ರೀತಿ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಮಳೆನೂ ಕೂಡ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಹಂಗಾಗಿ ಸ್ವಲ್ಪ ಹೊತ್ತು ಕಾರಲ್ಲೇ ವೆಯ್ಟ್ ಮಾಡ್ತಿರೋಣ, ಅದಾದ್ಮೇಲೆ ಬೇರೆ ಪ್ಲೇಸಿಗೆ ಹೋಗೋಣ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಮಳೆ ನಿಲ್ತಾನೆ ಇರ್ಲಿಲ್ಲ.
ಸೊ ಹಂಗಾಗಿ ಸೌತ್ ಅಡ್ಕಲ್ಲಿ ಗಣೇಶನ್ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಸೊ ಒಂದೇ ದಿನದಲ್ಲೇ 3 ಪ್ಲೇಸ್ ನೋಡ್ಕೊಂಡ್ಬಿಟ್ಟು ಮನೆಗೆ ಹೋಗೋಣ ಅನ್ಕೊಂಡು ಸೌತ್ ಅಡ್ಕ್ ಹೋಗ್ತಾ ಇದೀವಿ. ಇವಾಗ ಗಣೇಶನ್ ದೇವಸ್ಥಾನ ರೀಚ್ ಆದ್ವಿ. ಸೊ ನೋಡ್ಬೋದು ಜನ ಇಲ್ಲೂ ಕೂಡ ಸಿಕ್ಕಾಪಟ್ಟೆ ಜನ ಇದ್ರು. ಹಾಗೆ ಮಳೆನೂ ಅಷ್ಟೇ ಬಿಟ್ಟು ಬಿಟ್ಟು ಮಳೆ ಬರ್ತಾ ಇತ್ತು. ಈ ದೇವಸ್ಥಾನ ಬಂದ್ಬಿಟ್ಟು ಯಾಕೆ ಇದಕ್ಕೆ ಗುಡಿ ಇಲ್ಲ ಅನ್ನೋದಾದ್ರೆ, ಸೌತ್ ಅಡ್ಕಲ್ಲಿ ಗಣೇಶನ್ ದೇವಸ್ಥಾನ ಒಂದೇ ದಿನದಲ್ಲಿ ಗುಡಿ ಕಟ್ಬೇಕಂತೆ. ಅಂದ್ರೆ ಒಂಚೂರುನು ಕೆಲ್ಸ ಬಾಕಿ ಇರಬಾರ್ದಂತೆ. ನನ್ನ ಹಸ್ಬೆಂಡ್ ಹೇಳಿದ್ ನನಗೆ. ನಾನು ಇಲ್ಲಿ ದೇವಸ್ಥಾನದಲ್ಲಿ ಗುಡಿ ಯಾಕಿಲ್ಲ ಅಂದಾಗ ಅವರು ಆತರ ಹೇಳಿದ್ರು, ಈ ದೇವಸ್ಥಾನಕ್ಕೆ ಒಂದೇ ದಿನದಲ್ಲಿ ಗುಡಿ ಕಟ್ಬೇಕು, ಆತರ ಗುಡಿ ಕಟ್ಟಿದ್ರೆ ಮಾತ್ರನೇ ದೇವರು ಅದರಲ್ಲಿ ಇರ್ತಾರಂತೆ. ಅದು ಒಂದೇ ದಿನದಲ್ಲಿ ಅಷ್ಟು ದೇವಸ್ಥಾನ ಯಾರು ಕಟ್ಟಕ್ ಸಾಧ್ಯ ಇಲ್ವಲ್ಲ. ಹಂಗಾಗಿ ಇದು ಒಂಥರ ಪಬ್ಲಿಕ್ ಅಲ್ಲಿ ಇರೋಂತಹ ದೇವಸ್ಥಾನ. ಅಂದ್ರೆ ಗಣೇಶ ಮಳೆ ಬರ್ಲಿ ಬಿಸಿಲು ಬರ್ಲಿ ಯಾವಾಗ್ಲೂ ಅಲ್ಲೇ ಇರ್ತಾರಂತೆ. ಸೊ ಆತರ ಹೇಳ್ತಾ ಇದ್ರು. ನನಗೂ ಕೂಡ ಅಷ್ಟಾಗಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಸೊ ನನಗೆ ಗೊತ್ತಿರೋಷ್ಟು ಹೇಳಿದೀನಿ. ಸೊ ಇಲ್ಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ದರ್ಶನ ಎಲ್ಲ ಆಯ್ತು. ಅದಾದ್ಮೇಲೆ ಇಲ್ಲಿ ಅವಲಕ್ಕಿ ಪ್ರಸಾದ ಎಲ್ಲ ಕೊಡ್ತಾರೆ, ಚೆನ್ನಾಗಿರುತ್ತೆ. ಸೊ ಅದನ್ನ ತಗೊಂಡ್ವಿ ಮನೆಗೆ, ಸ್ವಲ್ಪ ತಗೊಂಡ್ ಹೋಗೋಣ ಅನ್ಕೊಂಡು. ನನ್ನ ಮಗಳು ನೋಡ್ಬೋದು ಎಲ್ಲೆಲ್ಲಿ ಗಂಟೆ ಇದಾವೋ ಅಲ್ಲೆಲ್ಲಾನು ಗಂಟೆ ಹೊಡಿತಾ ಇದ್ದಾಳೆ. ಅದಾದ್ಮೇಲೆ ಸ್ವಲ್ಪ ಈ ಮಕ್ಳಿಗೆ ಸ್ವಲ್ಪ ಹಟ್ಟು ಸಾಮಾನು ಎಲ್ಲ ಕೊಡ್ಸೋಣ ಅನ್ಬಿಟ್ಟು ಬಂದ್ವಿ. ಸೊ ಇವಾಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ನನ್ಗಂತೂ ನೋಡಿದ ತಕ್ಷಣ ಶಾಕೆ ಆಯ್ತು. ಏಕೆಂದ್ರೆ ಅಪೋಸಿಟ್ ಅಲ್ಲಿ ಕಾರ್ ಬರ್ತಾ ಇದ್ರೆ ಈ ಕಡೆಯಿಂದ ಬೈಕ್ ಹೋಗಿ ಹೊಡೆದಿರೋದು. ಸೊ ನನ್ ಕಣ್ ಮುಂದೆನೆ ಒಂಥರ ಆಕ್ಸಿಡೆಂಟ್ ಆಗ್ಬಿಡ್ತು. ನೋಡಿದ ತಕ್ಷಣ ಭಯ ಆಯ್ತು. ಜನ ಎಲ್ಲ ನೋಡ್ಬೋದು ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ಟಿದ್ರು. ಹಾಗೆ ನನ್ನ ಹಸ್ಬೆಂಡ್ ಅಷ್ಟೇ ನೀರ್ ತಗೊಂಡ್ ಹೋಗಿದ್ರು ಕೊಡ್ಲಿಕ್ಕೆ ಅನ್ಬಿಟ್ಟು. ಸೊ ಒಬ್ರು ಅಂಕಲ್ ಪಾಪ ಅವರು ಆಲ್ಮೋಸ್ಟ್ ಒಂದು 50 ವರ್ಷದ ಮೇಲೆ ಆಗಿದೆ. ಸೊ ನೋಡ್ಬೋದು ಬೈಕ್ ಗುದ್ದುಬಿಟ್ಟು ಕಾರು ಫುಲ್ಲು ಜಜ್ಜ್ ಹೋಗ್ಬಿಟ್ಟಿತ್ತು. ಸೊ ಬೈಕ್ ಅಲ್ಲೇ ಬಿದ್ದೋಗ್ಬಿಟ್ಟಿತ್ತು. ಹಂಗಾಗಿ ಅವ್ರನ್ನ ಎತ್ಬಿಟ್ಟು ಒಂದ್ ಆಟೋದಲ್ಲೇನೋ ಹಾಕೊಂಡು ಸೊ ಅವರಿಗೆ ನೀರೆಲ್ಲ ಕುಡಿಸಿ ಹಾಸ್ಪಿಟ್ಲಿಗೆ ಕಳ್ಸಿದ್ರು. ಸೊ ನನ್ನ ಹಸ್ಬೆಂಡ್ ಅಲ್ಲಿ ಇದ್ದಾರೆ, ಅವರೇ ಬಂದು ಹೊಡೆದಿದ್ದು, ಬೈಕ್ ಅವರೇ ಬಂದು ಹೊಡೆದಿದ್ದು ಅಂತ ಎಲ್ಲ ಹೇಳ್ತಾ ಇದ್ರು. ಸೊ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ತುಂಬಾ ಹುಷಾರಾಗಿ ಟ್ರಾವೆಲ್ ಮಾಡ್ಬೇಕು. ಈ ತರ ಏನಾದ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗ್ಬಿಟ್ರೆ ಅಂತೂ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ನನಗೂ ನೋಡಿದ ತಕ್ಷಣ ಭಯನೇ ಆಗ್ಬಿಡ್ತು. ಸೊ ನನ್ನ ಹಸ್ಬೆಂಡ್ ವಿಡಿಯೋ ಮಾಡ್ತಾ ಇದ್ದೆ, ಬೈತಾ ಇದಾರೆ. ಉಸಿರಾಡ್ತಾ ಇದ್ರಾ? ನೀರ್ ಕೊಡ್ದ? ನೀರ್ ಕೊಡ್ತಾ ಒಂದು 5 ನಿಮಿಷ ಬಿಟ್ಟು ಕೊಟ್ಟೆ. ಸ್ವಲ್ಪ ಉಸಿರಾಡ್ತಾ ಚೆನ್ನಾಗಿ ಆಗ್ತದೆ. ಆಗ್ತಾರ? ಈ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ರೋಡು ಸಿಂಗಲ್ ರೋಡ್ ಅಲ್ವಾ. 2 ವೀಲರ್ ರಾಶಿ ಇರ್ತಾರೆ, ಕಾರವ್ರು ರಾಶಿ ಇರ್ತಾರೆ. ಟಚ್ ಮಾಡ್ಕೊಳ್ತಾರೆ. ಹುಷಾರಾಗಿ ಓಡಿಸ್ಬೇಕು, ನಿಧಾನಕ್ಕೆ ಸೇಫಾಗಿ ಡ್ರೈವ್ ಮಾಡಬೇಕು. ನೋಡ್ಕೊಂಡು ಡ್ರೈವ್ ಮಾಡಬೇಕು. ಈಗ ಈ ಕಡೆ ಏನೋ 2 ವೀಲರ್ ಟಚ್ ಆಯಿತು ಅಂದರೆ ಕಾರ್ ಮೇಲೆ ಪ್ರಾಬ್ಲಮ್ಮು, ಯಾರದೇ ಪ್ರಾಬ್ಲಮ್ ಇರಲಿ. ಅವರು ಫ್ಯಾಮಿಲಿ ಬರ್ತಾರೆ, ಅದು ಸೇಫಾಗಿ ಹೋಗ್ಬೇಕು, ಸೇಫಾಗೆ ಬರಬೇಕು, ಸೇಫಾಗಿ ಮನೆ ಸೇರಬೇಕು. ಬೇಗ ಹೋಗಿ ಏನು ಮಾಡ್ತಾರೆ ಮನೆಗೆ. ನೀನು ಯಾಕೆ ಇಷ್ಟು ಫಾಸ್ಟಾಗಿ ಹೋಗ್ತಾ ಇದೆಯಾ? ನಾನು ಫುಲ್ ಸ್ಲೋ. ನಾನು ನೋಡಿ 60 ಮೇಲೆ ಹೋಗೋದಿಲ್ಲ ಈ ರೋಡಲ್ಲೆಲ್ಲ. ನಾವು ಹೊಡಿತೀವಿ, 60 ಮೇಲೆಲ್ಲ ಹೋಗಲ್ಲ. ನಾವು ಹೈವೇ ಇತ್ತಂದ್ರೆ ನಾವು 180 ರೀಚ್ ಮಾಡ್ತೀವಿ. ಆಯ್ತು, ನಿಧಾನಕ್ಕೆ ಹೋಗ. ನಮ್ಮದು 60 ಮೇಲೆ ಮುಳ್ಳೆ ಹೋಗಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಹುಷಾರಾಗಿ ಸೇಫ್ ಆಗಿ ಎಲ್ಲರೂ ಕೂಡ ಡ್ರೈವ್ ಮಾಡಿ ಫೈನಲಿ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ರೀಚ್ ಆದ್ವಿ. ಸೊ ಇಲ್ಲಿ ಧರ್ಮಸ್ಥಳಕ್ಕೆ ಹೋದ್ಮೇಲೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಲೇಬೇಕು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.